ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಇವತ್ತಿನ ಸಂಚಿಕೆಯಲ್ಲಿ ಏಕಾದಶಿ ದಿವಸ ರಾಯರಿಗೆ ಯಾವ ಥರ ಪೂಜೆಯನ್ನು ಸಲ್ಲಿಸ್ಕೋಬೇಕು ಅಂತ ಹೇಳಿಬಿಟ್ಟು ಪೂರ್ತಿಯಾಗಿ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ತುಂಬ ಜನ ಕೇಳ್ತಾ ಇರ್ತಾರೆ ರಾಯರಿಗೆ ಯಾವ ಥರ ಪೂಜೆ ಮಾಡ್ಕೋಬೇಕು, ಏಕಾದಶಿ ದಿವಸ ಯಾವ ಥರ ಉಪವಾಸ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಮಾಡುವಂಥ ಸಣ್ಣ ಸಣ್ಣ ಮಿಸ್ಟೇಕಿಂದ ರಾಯರ ಅನುಗ್ರಹವನ್ನು ಪಡ್ಕೊಳೋದಕ್ಕೆ ಮಿಸ್ ಆಗ್ತಾ ಇರುತ್ತೆ. ಹಾಗಾಗಿ ಮೊದಲಿಗೆ ನಾವು ಏಕಾದಶಿ ದಿವಸ ಹಿಂದಿನ ದಿವಸದಿಂದನೇ ನಾವು ಉಪವಾಸನೂ ತಗೋಬೇಕಾಗುತ್ತೆ. ನಾವು ಪೂರ್ತಿ ಉಪವಾಸ ಇರೋದಕ್ಕಾಗಿಲ್ಲ ಅಂದ್ರೂ ನೀರು, ಹಣ್ಣು, ಹಾಲು ಕುಟ್ಕೊಂಡಿರ್ಬೋದು. ನಾವು ನಿಟ್ಟು ಉಪವಾಸ ಅಂದರೆ ಪೂರ್ತಿ ನಾವು ಒಂದು ಡ್ರಾಪ್ ಕೂಡ ಹನಿ ಕೂಡ ನೀರು ಸೇವನೆ ಮಾಡ್ದೇ ಇರುವಂಥದ್ದು ನಿಟ್ಟು ಉಪವಾಸ ಅಂತ ಹೇಳಿ ಕರೀತಾರೆ. ಇನ್ನು ಪೂಜೆ ಯಾವ ಥರ ಮಾಡ್ಕೋಬೇಕು ಅಂದರೆ, ರಾಯರ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ರಾಯರ ಫೋಟೋ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಗಂಧ ಎಲ್ಲ ಇಟ್ಕೊಂಡು ರಾಯರ ವಿಗ್ರಹಗಳು ಅಷ್ಟೇ ತೊಳ್ಕೊಂಡು ಆಮೇಲೆ ನಾವು ಅಭಿಷೇಕ ಮಾಡ್ಕೋಬೇಕಾಗುತ್ತೆ. ನೀರಿನಿಂದ ಮಾತ್ರ ಅಭಿಷೇಕ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ ಇದು ಯಾವುದು ಕೂಡ ಬಳಸದೆ ನಾವು ರಾಯರಿಗೆ ಏಕಾದಶಿ ದಿವಸ ನೀರಿಂದ ಮಾತ್ರ ಅಭಿಷೇಕ ಮಾಡಬೇಕಾಗುತ್ತೆ. ತುಳಸಿ ದಳಗಳನ್ನ ಮಾತ್ರ ಇಡಬೇಕಾಗುತ್ತೆ. ಯಾವುದೇ ರೀತಿ ಬಣ್ಣ ಬಣ್ಣದ ಹೂಗಳನ್ನೆಲ್ಲ ಇಡೋದಕ್ಕೆ ಹೋಗಬಾರ್ದು ರಾಯರಿಗೆ ಏಕಾದಶಿ ದಿವಸ. ಇನ್ನು ಪ್ರತಿ ಗುರುವಾರ ನಾವು ದಿನ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಥರ ಹೂವನ್ನು ಇಟ್ಕೋಬೋದು ರಾಯರಿಗೆ. ಆದರೆ ನಾವು ಏಕಾದಶಿ ದಿವಸ ಮಾತ್ರ ನಾವು ತುಳಸಿ ದಳಗಳನ್ನ ಮಾತ್ರ ಇಟ್ಟು ರಾಯರಿಗೆ ಪೂಜೆಯನ್ನು ಸಲ್ಲಿಸ್ಕೋಬೇಕಾಗುತ್ತೆ. ಇನ್ನು ವೆಂಕಟರಮಣ ಸ್ವಾಮಿಗೂ ಏಕಾದಶಿ ದಿವಸ ಪೂಜೆಯನ್ನು ಸಲ್ಲಿಸ್ಕೊತ ಹೋಗ್ತಾ ಇದೆ, ತುಂಬಾ ಒಳ್ಳೆಯದು. ಇನ್ನು ವೆಂಕಟರಮಣ ಸ್ವಾಮಿಗೂ ಕೂಡ ನಾನಿಲ್ಲಿ ಅಕ್ಕಿ ಹಿಟ್ಟಿನ ದೀಪ ಅದನ್ನು ಮಾಡ್ಕೊತೀನಿ ಏಕಾದಶಿ ದಿವಸ. ಯಾಕಂದರೆ ಏಕಾದಶಿ ದಿವಸ ತುಂಬಾ ಒಳ್ಳೆಯದು, ಬೇಗನೆ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳ್ಬೋದು ರಾಯರಿಂದ ನಮಗೆ. ಇನ್ನು ತುಪ್ಪದ ಆರತಿ ಮಾತ್ರನೇ ಮಾಡ್ಕೋಬೇಕಾಗುತ್ತೆ ಏಕಾದಶಿ ದಿವಸ. ತುಂಬಾ ಬೇಗ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾವು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ನಾವು ಪೂರ್ತಿ ನಿಟ್ಟು ಉಪವಾಸ ಇರ್ತೀವ ಇಲ್ಲ ಅಂದರೆ ರಾಯರ ಹತ್ರ ನಾವು ಅಪ್ಪಣೆಯನ್ನು ತಗೋಬೇಕಾಗುತ್ತೆ. ನಾವು ನೀರು, ಹಣ್ಣು ಇವೆಲ್ಲ ತಿಂದ್ಕೊಂಡು ಉಪವಾಸ ಮಾಡ್ತೀವಿ ಅಂತ ಹೇಳಿಬಿಟ್ಟು, ಇಲ್ಲ ನಾವು ನಿಟ್ಟು ಉಪವಾಸ ಇರ್ತೀವಿ ಅಂತ ಹೇಳಿಬಿಟ್ಟು ನಾವು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಕೋಬೇಕಾಗುತ್ತೆ. ನಾವು ಏನಕ್ಕಾಗಿ ಮಾಡ್ತಾಯಿದ್ದೀವಿ, ಏನು ಕೋರಿಕೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅಂತ ರಾಯರ ಹತ್ರ ಒಪ್ಪಿಸ್ಬೇಕಾಗುತ್ತೆ. ಅದಾದಮೇಲೆ ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಸಂಕಲ್ಪ ಎಲ್ಲ ಮಾಡಿಕೊಂಡು ರಾಯರ ಹತ್ರ ನಾವು ಇನ್ನು ನಾವು ಏಕಾದಶಿ ಹಿಂದಿನ ದಿವಸದಿಂದ ಉಪವಾಸ ಇರ್ತೀವಿ, ನೆಕ್ಸ್ಟ್ ದಿನ ನಾವು ತಿನ್ನಬೇಕಾಗುತ್ತೆ. ಏಕಾದಶಿ ದಿವಸ ನಾವು ರಾಯರ ಹತ್ರ ಏನೇ ಒಂದು ಕೋರಿಕೆ ಇಟ್ಕೊಂಡು ಪೂಜೆಯನ್ನು ಮಾಡ್ಕೊತ ವ್ರತವನ್ನು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ರಾಯರು ನಮಗೆ ಸದ್ಯದಲ್ಲೇ ಅನುಗ್ರಹ ಕೊಡ್ತಾ ಹೋಗ್ತಾರೆ. ನಮಗೇನೆ ಗೊತ್ತಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಕೇಳ್ದೇ ರಾಯರು ನಮಗೆ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತೋರಿಸ್ತಾ ಹೋಗ್ತಾ ಇರ್ತಾರೆ. ಇವತ್ತು ನಾನು ನಿಟ್ಟು ಉಪವಾಸ ಇದ್ದು ಪೂಜೆಯನ್ನು ಸಲ್ಲಿಸ್ಕೊತಾ ಇದ್ದೀನಿ. ಏನೋ ಒಂದು ಕೋರಿಕೆ ಇತ್ತು ನನ್ನಲ್ಲಿ, ಹಾಗಾಗಿ ಕೇಳ್ಕೊಳ್ಳೋಣ ರಾಯರ ಹತ್ರ ಅಂತ ಹೇಳಿಬಿಟ್ಟು ನಿಟ್ಟು ಉಪವಾಸ ಇದ್ದು ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಒಳ್ಳೆಯದು. ಇನ್ನು ನಾನು ಪ್ರತಿ ಸಲನೂ ಹೇಳೋದಷ್ಟೇ, ನಾವು ನಂಬಿಕೆ ಇಟ್ಟು ರಾಯರನ್ನ ಪೂಜೆ ಮಾಡ್ತಾ ಬರ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಇವಾಗ ಹರೆಬರೆ ಅನುಮಾನದಿಂದ ರಾಯರು ನೆರವೇರಿಸ್ತಾ ಇರೋ ಇಲ್ಲ ನಾವು ಪೂಜೆ ಮಾಡ್ತಾ ಇದ್ದೀನಿ ನಾಳೆನೇ ಆಗಬೇಕು ಅಂತ ಆ ಥರ ಎಲ್ಲ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಏನೇ ಒಂದು ಕೋರಿಕೆ ಇಟ್ಕೊಂಡು ಮಾಡ್ತಾ ಇದ್ವಿ ಅಂದರೆ ಅದಕ್ಕೆಲ್ಲ ಸರಿಯಾದ ಸಮಯ ಬೇಕಾಗುತ್ತೆ. ರಾಯರೇ ನಮಗೆ ದಾರಿಯನ್ನು ತೋರಿಸ್ತಾರೆ. ರಾಯರ ನಾವು ಏನು ಸಂಕಲ್ಪ ಮಾಡ್ಕೊಂಡಿದ್ದೋ ಅದು ನಮ್ಮ ಜೀವನಕ್ಕೆ ಒಳ್ಳೆಯದಾಗಂಗಿದೆ ರಾಯರು ನಮಗೆ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ, ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನ ತೋರಿಸ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಏಕಾದಶಿ ದಿವಸ ವೆಂಕಟರಮಣ ಸ್ವಾಮಿಗೂ ಮಹಾಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ದೈವಿಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋದಕ್ಕೇ ಸಾಧ್ಯ ಇಲ್ಲ. ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಹಾಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು. ಹಾಗಾಗಿ ಏಕಾದಶಿ ದಿವಸ ಈ ಥರ ಪೂಜೆಯನ್ನು ಮಾಡ್ಕೊತಾ ಬರ್ತಾ ಇದೆ, ಮನೆಯಲ್ಲಿ ದೈವಿಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಏಕಾದಶಿ ದಿವಸ ಮಾತ್ರನೇ ಹಚ್ಚಬೇಕು ಅಂತ ಏನಿಲ್ಲ. ಅಮಾವಾಸ್ಯೆ ಹುಣ್ಣಿಮೆಗೆ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಮನೆಯಲ್ಲಿ ಶ್ರೇಯಸ್ ಅಂತ ಹೇಳ್ಬೋದು. ಇನ್ನು ರಾಘವೇಂದ್ರ ಸ್ವಾಮಿಗೂ ಕೂಡ ಅಷ್ಟೇ ತುಪ್ಪದ ಆರತಿಯನ್ನು ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ಊದ್ಗಡ್ಡಿಯಿಂದ ಪೂಜೆ ಮಾಡೋದಾಗಲಿ ಕರ್ಪೂರದಿಂದ ಪೂಜೆ ಮಾಡೋದಾಗಲಿ ಮಾಡಬಾರ್ದು. ಇಲ್ಲಿ ನಾವು ತುಪ್ಪದ ಆರತಿಗಳನ್ನ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ 2 ದೀಪಾರಾಧನೆಯನ್ನು ಮಾಡ್ಕೊತಾ ಇದ್ದೀನಿ. ಮಂಗಳಾರತಿಗೆ ತುಪ್ಪದ ಆರತಿಯನ್ನು ಮಾಡಿಕೊಂಡು ಬೆಳಗ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮನೆಯಲ್ಲಿ ತುಂಬಾ ಶ್ರೇಯಸ್ ಅಂತ ಹೇಳ್ಬೋದು. ಕೊನೆಯಲ್ಲಿ ದೀಪಾರಾಧನೆ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಜನಕ್ಕೆ ಗೊಂದಲಗಳಿರುತ್ತೆ, ಹೆಣ್ಮಕ್ಳು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡ್ಬೋದೋ ಬೇಡವಂತ ತುಂಬ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿಬಿಟ್ಟಿದೆ. ಯಾಕಂದರೆ
ತುಳಸಿ ಗಿಡವನ್ನು ಹೆಣ್ಮಕ್ಳು ಕೀಳಬಾರ್ದು, ರಾಘವೇಂದ್ರ ಸ್ವಾಮಿಗೆ ತುಳಸಿ ದಳಗಳನ್ನ ಹೆಣ್ಮಕ್ಳು ಇಡಬಾರ್ದು, ಅಭಿಷೇಕ ಮಾಡಬಾರ್ದು ಹೆಣ್ಮಕ್ಳು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅದೇ ನಾನು ಪುರೋಹಿತರಲ್ಲಿ ಕೇಳಿದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತು. ಅದೇ ಅಲ್ಲಿ ಹೇಳಿದ್ರು ಪುರೋಹಿತರು ಏನಂದರೆ, ಏನೂ ಪ್ರಾಬ್ಲಮ್ ಇಲ್ಲ, ಹೆಣ್ಮಕ್ಳು ಆರಾಮಾಗಿ ಮಾಡ್ಕೋಬೋದು, ತುಳಸಿ ದಳವನ್ನು ಕಿತ್ಕೊಂಡು ಅವ್ರಿಗೆ ಇಡ್ಬೋದು, ಫೋಟೋಗೆ ಇಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಈ ಥರ ಸುಮ್ಮನೆ ಎಲ್ಲ ಹೇಳೋದಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಜನಕ್ಕೆ ಗೊಂದಲಗಳು ಸೃಷ್ಟಿ ಆಗಿಬಿಡುತ್ತೆ. ನನಗೂ ಕೂಡ ಆಗಿತ್ತು, ಏನಪ್ಪ ಈ ಥರ ಎಲ್ಲ ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತು ಕೇಳ್ಕೊಬಂದೆ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ಏನೂ ಪ್ರಾಬ್ಲಮ್ ಇಲ್ಲ ಇರ್ಬೋದು. ಇನ್ನು ನಿಟ್ಟು ಉಪವಾಸ ಇರೋರು ನೆಕ್ಸ್ಟ್ ಡೇ ನಾವು ಊಟವನ್ನು ಮಾಡ್ಕೋಬೇಕಾಗುತ್ತೆ. ಏಕಾದಶಿ ದಿವಸ ಬಿಟ್ಟು ನೆಕ್ಸ್ಟ್ ಡೇ ನಾವು ಊಟವನ್ನು ಸೇವನೆ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನಾವು ಏಕಾದಶಿ ನಿಟ್ಟು ಉಪವಾಸ ಇರೋರು ಮೊದಲಿಗೆ ನಾವು ಬೆಳಗ್ಗೆನೇ ಪೂಜೆ ಮಾಡ್ಕೊಬಿಟ್ಟು ಆಮೇಲೆ ನಾವು ತಿಂಡಿಯನ್ನು ತಿನ್ಕೋಬೇಕಾಗುತ್ತೆ. ಉಪವಾಸವನ್ನು ಇಲ್ಲಿಗೆ ಮುಗಿಸಿದ್ದೀನಿ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಅರ್ಪಣೆ ತಗೋಬಿಟ್ಟು ನಾವು ಉಪವಾಸನೇ ಬಿಡಬೇಕಾಗುತ್ತೆ. ಇನ್ನು ರಾಯರ ಟೆಂಪಲಲ್ಲಿ, ರಾಯರ ಮಠದಲ್ಲಿ ಏಕಾದಶಿ ದಿವಸ ಯಾವ ಥರ ಇರುತ್ತೆ ಅಂತ ನೋಡ್ಬೋದು. ನೀವು ಕೂಡ ತುಂಬ ಅಂದರೆ ತುಂಬ ನಿಶಬ್ದವಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾರು ಕೂಡ ಹೋಗೋದಿಲ್ಲ ಏಕಾದಶಿ ದಿವಸ, ಯಾರು ಕೂಡ ಹೋಗೋದಕ್ಕೂ ಹೋಗಬೇಡಿ, ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ನೀವು ರಾಯರ ಮಠಕ್ಕೆ ಹೋಗ್ಬೋದು ಗುರುವಾರ. ಆದರೆ ಏಕಾದಶಿ ದಿವಸ ಯಾರು ಕೂಡ ಹೋಗೋದಕ್ಕೆ ಹೋಗಬೇಡಿ, ಯಾರು ಕೂಡ ಬಂದಿರೋದಿಲ್ಲ ಏಕಾದಶಿ ದಿವಸ. ಏಕಾದಶಿ ದಿವಸನೂ ಅಷ್ಟೇ ರಾಯರಿಗೆ ಯಾವುದೇ ರೀತಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಏನು ಕೂಡ ನಡೆಯೋದಿಲ್ಲ. ಬೆಳಗ್ಗೆನೇ ಮಾತ್ರ ಒಂದು 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ನೀರಿನಿಂದ ಅಭಿಷೇಕ ಮಾಡಿಬಿಟ್ಟು ಮಂಗಳಾರತಿ ಮಾಡ್ತಾರಷ್ಟೇ. ಅದಾದಮೇಲೆ ಏನು ನೋಡ್ಬೋದು ನೀವು, ಒಂದು ತುಳಸಿ ದಳಗಳು ಸಮೇತನೂ ಇಕ್ಕಿಲ್ಲ ರಾಯರಿಗೆ. ಆವತ್ತಿನ ದಿವಸ ಬೆಳಗ್ಗೆನೇ ಇಟ್ಟು ಎಲ್ಲ ಕ್ಲೀನ್ ಮಾಡಿದ್ದಾರೆ. ಮತ್ತು ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಏಕಾದಶಿ ದಿವಸ ತುಂಬ ನಿಶಬ್ದವಾಗಿ ಇರುತ್ತೆ. ಆವತ್ತಿನ ದಿವಸ ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನು ಕೂಡ ನಡೆಯೋದಿಲ್ಲ ಏಕಾದಶಿ ದಿವಸ ಮಠಗಳಲ್ಲಿ. ಏಕಾದಶಿ ದಿವಸ ರಾಯರ ಮಠದಲ್ಲಿ ಪೂರ್ತಿಯಾಗಿ ನಿಶಬ್ದ ಅಂತಲೇ ಹೇಳ್ಬೋದು. ಇವತ್ತಿನ ಸಂಚಿಕೆಯಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಮರಿದೆ ಎಲ್ಲರೂ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ.